ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ಸೌತ್ ಶ್ರೀಲಂಕಾ ಮಿರಿಸಾಲಿ. ವಿ ಆರ್ ಎಕ್ಸ್ಪ್ಲೋರಿಂಗ್ ದ ಬೀಚಸ್. ನಾನೊಂದು ಎರಡು ಔಟ್ಫಿಟ್ ಕನ್ಫ್ಯೂಷನಲ್ಲಿ ಒಂದು ಚೆಕ್ ಮಾಡಿದೆ, ಬಟ್ ಐ ವಾಸ್ ನಾಟ್ ಸೋ ಹ್ಯಾಪಿ ವಿತ್ ದ ಫಿಟ್. ಅದಕ್ಕೆ ನಾನು ಒಂದು ಸಲ ವೀಡಿಯೋ ಮಾಡಿಕೊಂಡು ನನ್ನನ್ನು ನಾನೇ ನೋಡಿಕೊಂಡೆ. ನನಗೆ ಅಷ್ಟು ಇಷ್ಟ ಆಗಿಲ್ಲ, ಸೊ ಐ ಚೇಂಜ್ಡ್ ಇಟ್. ನಾನು ಏನು ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಹೋದ್ವಿ ನಾವು ಸೀಕ್ರೆಟ್ ಬೀಚ್ ಅಂತ ಒಂದು ಪ್ಲೇಸ್ಗೆ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಬೀಚ್. ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಪ್ರೈವೇಟ್ ಆಗಿತ್ತು ಆ್ಯಂಡ್ ಎಷ್ಟು ಕಡಿಮೆ ಜನ ಇದ್ದರು. ಇದು ಫಾರ್ ರಿಯಲ್ ಸೀಕ್ರೆಟ್ ಬೀಚ್ ಅಂದರೆ, ಯಾಕಂದರೆ ಇಲ್ಲಿ ಜನ ಕಡಿಮೆ ಇದ್ದಾರೆ. ತುಂಬ ಸೀಕ್ರೆಟ್ ಆಗಿದೆ ಪ್ಲೇಸು. ಅಂದರೆ ನಿಮಗೆ ಆನ್ ದ ವೇಲೆಲ್ಲ ಗೊತ್ತಾಗಲ್ಲ. ನೀವು ಸ್ವಲ್ಪ ಹಿಂಗೆ ಬೆಟ್ಟದಿಂದ ಎಲ್ಲ ಬಂದು ಹಿಂಗೆ ಇಳ್ಕೊಂಡ್ರೆ ಇಲ್ಲಿ ಬರ್ಬೋದು. ಆ್ಯಂಡ್ ತುಂಬ ಕ್ಲೀನ್ ಆಗಿದೆ. ಆ್ಯಂಡ್ ನಿಮ್ಗೆ ಇಲ್ಲೇ ರೆಸ್ಟೋರೆಂಟ್ ಇದೆ, ಕೆಫೆ ಥರ ಇದೆ. ಏನಾದರೂ ಇಲ್ಲೇ ತರಿಸ್ಕೊಂಡು ಕುಟ್ಕೊಂಡು ಚೆನ್ನಾಗಿ ವೈಬ್ ಮಾಡ್ಬೋದು. ದ ಎಂಟೈರ್ ಡೇ ಯು ಕ್ಯಾನ್ ಸ್ಪೆಂಡ್ ಹಿಯರ್. ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಕೊಕೊನಟ್ ಹಿಲ್ ನೋಡಬೇಕು ಆ್ಯಂಡ್ ದೆನ್ ಸೀಕ್ರೆಟ್ ಬೀಚ್. ಇವೆರಡನ್ನೂ ಒನ್ ಡೇಲಿ ಕವರ್ ಮಾಡಬೇಕು ಆ್ಯಂಡ್ ದೆನ್ ಪೀಸ್ಫುಲ್ ಆಗಿರಬೇಕು, ತುಂಬ ರಶ್ ಆಗಿರಬಾರ್ದು ಅಂತ. ಸೊ ನಾವಲ್ಲಿ ಜ್ಯೂಸ್ ಆರ್ಡರ್ ಮಾಡ್ಕೊಂಡಿದ್ವಿ. ನಾನು ಮ್ಯಾಂಗೋ ಆ್ಯಂಡ್ ನನ್ನ ತಂಗಿ ವಾಟರ್ಮೆಲನ್ ಜ್ಯೂಸ್ ತೊಗೊಂಡಿದ್ಲು. ಜ್ಯೂಸ್ ಕುಟ್ಕೊಂಡು ಹಾಗೆ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಓಡಾಡಿದ್ವಿ. ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್ಲಾಗಿ ಪಿಕ್ಚರ್ಸ್ ಕೂಡ ತಗೊಂಡ್ವಿ. ಅದಾದಮೇಲೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿರೋದೆ ಕೊಕೊನಟ್ ಹಿಲ್ಗೆ. ಸೊ ಕೊಕೊನಟ್ ಹಿಲ್ ಹೋಗೋ ತನಕ ವೆದರ್ ತುಂಬಾ ಚೆನ್ನಾಗಿತ್ತು. ಸಂಜೆ ಒಂದು 4 o'clock ಹಂಗೆಲ್ಲ ಕೊಕೊನಟ್ ಹಿಲ್ಗೆ ಹೋದ್ವಿ. ಅಷ್ಟು ತನಕ ನಾವು ಸೀಕ್ರೆಟ್ ಬೀಚಲ್ಲೇ ಇದ್ವಿ. ಸೊ ಕೊಕೊನಟ್ ಹಿಲ್ ಅನ್ನೋದು ಸೌತ್ ಶ್ರೀಲಂಕಾದಲ್ಲಿ ಫೇಮಸ್, ಮಿರಿಸಾದಲ್ಲಿ ತುಂಬ ಫೇಮಸ್ ಸ್ಪಾಟ್. ತುಂಬ ಜನ ಟೂರಿಸ್ಟ್ ಕೂಡ ಇದ್ದರು. ಅವ್ರ ಜೊತೆ ನಾವು ಹೋಗಿ ಇದನ್ನು ನೋಡ್ಕೊಂಡ್ವಿ. ಸೊ ಇಲ್ಲಿಂದ ನಮ್ಮ ಹೋಟೆಲ್ ಡೈರೆಕ್ಟಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಗೆ ಇಲ್ಲಿಂದ ವಾಕೆಬಲ್ ಇತ್ತು ನಮ್ಮ ಹೋಟೆಲ್ಗೆ. ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗ್ ಆಗೋಷ್ಟರೊಳಗೆ, ಅಂದರೆ ಒಂದು ಸ್ವಲ್ಪ ಸನ್ ಸೆಟ್ ಆಗೋಷ್ಟರೊಳಗೆ ಹೋಗೋಣ, ಬೀಚಲ್ಲಿ ವಾಕ್ ಮಾಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ನಾವಿಲ್ಲಿಂದ ಹೊರಟ್ವಿ. ನಮ್ಮ ದಾರಿ ಏನು ಅಷ್ಟು ಈಸಿ ಆಗಿರಲಿಲ್ಲ. ಇದು ತುಂಬ ಕಲ್ಲಿತ್ತು, ಜಾರ್ತಾ ಇತ್ತು. ಆ್ಯಂಡ್ ದೆನ್ ಒಂಥರ ಕಾಡು ಥರ ಇತ್ತು. ನಾನು ನಿಮ್ಗೆ ಫಸ್ಟೇ ತೋರಿಸ್ದಂಗೆ ಕ್ರೊಕೊಡೈಲ್ ಎಲ್ಲ ಅಲ್ಲಲ್ಲೇ ಓಡಾಡ್ತಿರುತ್ತೆ, ಕ್ರಾಬ್ಸ್ ಓಡಾಡ್ತಿರುತ್ತೆ. ಇನ್ನು ಏನೇನು ಇದೆ ಹೊಳೆ ಸೈಡೆಲ್ಲ ಏನೇನು ಸಿಗುತ್ತೆ, ಅದೇ ಥರ ಬೀಚ್ ಸೈಡ್ ಏನೇನು ಸಿಗುತ್ತೆ ಆ ಥರದ್ದು ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲದೂ ಇತ್ತು ಇಲ್ಲಿ. ಸೊ ನಮಗೆ ಸ್ವಲ್ಪ ಭಯ ಆಗ್ತಿತ್ತು. ಇದು ಒಂದು ಸ್ವಲ್ಪ ದಾಟ್ಕೊಂಡ್ಬಿಟ್ರೆ ಮತ್ತು ಫುಲ್ ಬೀಚ್ ಇದೆ. ಸೊ ನಮ್ಗೆ ಹಂಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಏನೋ ಧೈರ್ಯ ಮಾಡ್ಕೊಂಡು, ಬಿಕಾಸ್ ಈ ದಾರಿ ಬಿಟ್ಟರೆ ನಾವು ನೆಕ್ಸ್ಟ್ ದಾರಿ ಅಂದರೆ ಇನ್ನೂ ಹೊರಗಡೆ ಹೋಗ್ಬಿಟ್ಟು ವೆಹಿಕಲ್ ಮಾಡಿಕೊಂಡು ಇನ್ನೊಂದು ಸುತ್ತ ಹಾಕೊಂಬರ್ಬೇಕು. ಇದು ತುಂಬ ಈಸಿ ಇತ್ತು. ಆ್ಯಂಡ್ ಬೀಚಲ್ಲಿ ಕೂಡ ಹೋಗ್ಬೋದಲ್ಲ ನಡ್ಕೊಂಡು, ಅನ್ನೋಕ್ಕೋಸ್ಕರ ಹಿಂಗೆ ಹೋದ್ವಿ. ಇಲ್ಲಿ ನೋಡಿ ಕ್ರ್ಯಾಬ್ಸ್ ಎಲ್ಲ ಹೆಂಗೆ ಕಾಣುತ್ತೆ ಅಂತ. ಎಲ್ಲ ಹಿಂಗೆ ಹತ್ಕೊಂಡು ದಾರಿಗೆ ಬರ್ತಾಯಿತ್ತು. ಸೊ ಹಂಗಾಗಿ ಸ್ವಲ್ಪ ಭಯ ಇತ್ತು. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್. ಅಲ್ಲಿಂದ ನಾವು ಹಿಂಗೆ ಅಂತೂ ಅದನ್ನು ಹೆಂಗೋ ಪಾಸ್ ಮಾಡಿಕೊಂಡು ಇಲ್ಲೊಂದು ಜೋಕಾಲೆ ಹಾಕಿದ್ರು, ನಾವು ಅದರಲ್ಲಿ ಕೂತ್ಕೊಂಡ್ವಿ. ಆ್ಯಂಡ್ ನಮ್ಮ ಹೋಟೆಲಿಗೆ ರೀಚ್ ಆಗಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರಟ್ವಿ ಸನ್ಸೆಟ್ ವಾಕ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಎದುರುಗಡೆನೇ ಇಷ್ಟು ಚೆನ್ನಾಗಿ ಬೀಚ್ ಇದ್ರು ನಾವು ಊರೆಲ್ಲ ಸುತ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಹೋಟೆಲ್ ಎದುರುಗಡೆ ಎಷ್ಟು ಚೆನ್ನಾಗಿ ಪ್ಲೇಸ್ ಇದೆ, ನಾವು ಇದರಲ್ಲಿ ಏನಾದರೂ ಯೂಟಿಲೈಸ್ ಮಾಡ್ಕೋಬೇಕು ಅಂತ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ರೀಲ್ ಶೂಟ್ ಮಾಡಿದ್ವಿ. ನಾನು ಇಂಟರ್ನೆಟಲ್ಲಿ ನೋಡಿದೆ ಸಿಸ್ಟರ್ಸ್ ಆನ್ ವೆಕೇಷನ್ ಟೈಪ್ಸ್ ರೀಲ್ ಅಂತ. ನನ್ನ ತಂಗಿ ಇದನ್ನು ಸಜೆಸ್ಟ್ ಮಾಡಿದ್ಲು, ಈ ಥರ ಮಾಡೋಣ ಅಂತ. ಸೊ ನಾವು ಹಾಗಾಗಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿಕೊಂಡು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಈ ರೀಲ್ನ. ನೀವು ಹೋಗಿ ನೋಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮೀ ಹೆಂಗೆ ಅನಿಸ್ತು ಅಂತ. ಬಿಕಾಸ್ ನಾವು ಶೂಟ್ ಮಾಡಬೇಕಾದ್ರೆ ನಮ್ಗೆ ಒಂಥರ ಅನಿಸ್ತಿರುತ್ತೆ, ಶೂಟ್ ಮುಗಿದ ಮೇಲೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ ವೀಡಿಯೋ ಔಟ್ಕಮ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಇದನ್ನು ಶೂಟ್ ಮಾಡಬೇಕಾದ್ರೆ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಹೆಂಗೆ ಬರುತ್ತೋ ಏನೋ ಅಂತ. ಬಟ್ ಎಡಿಟ್ ಮಾಡಿ ಹಾಕಿದ್ಮೇಲೆ ಐ ವಾಸ್ ಸೋ ಹ್ಯಾಪಿ. ರೀಲ್ ತುಂಬ ಚೆನ್ನಾಗಿ ಬಂದಿದೆ, 2 ಮಾಡಿ ಹಾಕಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ನನಗೆ ಬೀಚಲ್ಲಿ ವಾಕ್ ಮಾಡಿಕೊಂಡು ಸನ್ಸೆಟ್ ನೋಡೋದಂದರೆ ತುಂಬಾ ಇಷ್ಟ. ಆ್ಯಂಡ್ ದೆನ್ ನಾವು ಅದಕ್ಕೆ ಇನ್ನೂ ನಮ್ಮ 2 days ಇದೆ ಶ್ರೀಲಂಕಾದಲ್ಲಿ. ಸೊ ಇವತ್ತಿನ ಡೇನ ನಾವು ಸ್ಲೋ ಈವ್ನಿಂಗ್ ಮಾಡೋಣ, ಬೀಚಲ್ಲಿ ವಾಕ್ ಮಾಡೋಣ, ಸನ್ಸೆಟ್ನ ನೋಡೋಣ. ಆ್ಯಂಡ್ ದೆನ್ ಯಾವುದಕ್ಕೂ ಹರಿಬೇಡ ಅಂತ ಹೇಳ್ಬಿಟ್ಟು 2 ಪ್ಲೇಸ್ ಇಟ್ಕೊಂಡು ನಾವು ಈವ್ನಿಂಗ್ ಫುಲ್ ಬೀಚಲ್ಲಿ ನಡ್ಕೊಂಡು ಹೋದ್ವಿ. ಅರೌಂಡ್ ಒಂದು 2 kilometers ಬೀಚಲ್ಲಿ ವಾಕ್ ಮಾಡಿದ್ದೀವಿ. ಹಾಗೆ ಈವ್ನಿಂಗ್ ವಾಕ್ ಮಾಡಿಕೊಂಡು ಸನ್ಸೆಟ್ನು ಡ್ಯೂರಿಂಗ್ ದ ವಾಕ್ಗೆ ಎಂಜಾಯ್ ಮಾಡಿಕೊಂಡು ಬಂದ್ವಿ. ದಿಸ್ ವಾಸ್ ಅ ಬ್ಯೂಟಿಫುಲ್ ಬೀಚ್ ವಾಕ್ ಐ ಎವರ್ ಎಕ್ಸ್ಪೀರಿಯನ್ಸ್ಡ್. ಇಲ್ಲಿಂದ ಸೀದಾ ನಾವು ಹೋದ್ವಿ ರೆಸ್ಟೋರೆಂಟ್ಗೆ ಒಂದು ಡಿನ್ನರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಇಟ್ ವಾಸ್ ಅರೌಂಡ್ 6 o'clock. ಶ್ರೀಲಂಕಾದಲ್ಲಿ ಹೆಂಗೆ ಅಂದರೆ ನಿಮಗೆ 6-7 ಕತ್ಲೆ ಆಗಿಬಿಡುತ್ತೆ. 8 ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗುತ್ತೆ. ಅಂದರೆ ನಿಮ್ಗೆ ಒಂಥರ 10 o'clock ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವು ಡಿನ್ನರಿಗೆ ಬಂದಿರೋ ಪ್ಲೇಸ್ ಹೆಸರು ದ ಸ್ಲೋ ವೀಗನ್ ರೆಸ್ಟೋರೆಂಟ್ ಅಂತ. ಇದು ಬೀಚ್ ಸೈಡ್ ಕೆಫೆ ಕಮ್ ರೆಸ್ಟೋರೆಂಟ್. ನಿಮಗೆ ಇಲ್ಲಿ ಫುಲ್ ಮೀಲ್ಸ್ ಆರ್ ಬ್ರಂಚ್ ಯಾವುದಕ್ಕೆ ಬೇಕಾದರೂ ಇದು ಓಪನ್ ಇರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್. ಆ್ಯಂಡ್ ಇದು ನಿಮಗೆ ಎಕ್ಸಾಕ್ಟ್ಲಿ ಬೀಚ್ ಫ್ರಂಟ್ ಇದೆ. ಆ್ಯಂಡ್ ದೆನ್ ವೈಬ್ ಇಸ್ ಅಮೇಝಿಂಗ್. ಈ ಪ್ಲೇಸ್ಗೆ ನಾನು 10 out of 10 ಕೊಡ್ತೀನಿ ಫಾರ್ ಫುಡ್ ಆ್ಯಂಬಿಯನ್ಸ್ ಆಸ್ ವೆಲ್.
ಆ್ಯಂಡ್ ನಾವು ಡಿನ್ನರ್ನ ಎಂಡ್ ಮಾಡಿದ್ವಿ ವಿತ್ ಕಪ್ ಆಫ್ ಐಸ್ ಕ್ರೀಮ್. ಇದು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ತಿನ್ಕೊಂಡು ಇನ್ನೇನು ಹೋಗಬೇಕು ಅನ್ನೋಷ್ಟರೊಳಗೆ ಮಳೆ ನಮ್ಮನ್ನು ಮತ್ತೆ ಇಲ್ಲಿ ಹಿಡ್ದು ನಿಲ್ಲಿಸ್ತು. ಅರೌಂಡ್ ಹಾಫ್ ಆನ್ ಅವರ್ ಕಂಟಿನ್ಯೂಸ್ ಆಗಿ ಮಳೆ ಬಂತು. ನಾವು ಹೋಗಿರೋ ಸೀಸನ್ ಮಾರ್ಚ್ ಆಗಿರೋದ್ರಿಂದ ಇದು ಅಲ್ಲಿ ಸ್ವಲ್ಪ ಮಾನ್ಸೂನ್ ಸೀಸನ್ ಅಂತೆ, ಮಳೆ ಆಗುತ್ತಂತೆ. ಬಟ್ ಫಾರ್ಚುನೇಟ್ಲಿ ದಿಸ್ ಇಸ್ ದ ಓನ್ಲಿ ಟೈಮ್ ನಮ್ಗೆ ಮಳೆ ಸಿಕ್ಕಿದ್ದು. ಬಟ್ ಹೊರಗಡೆ ಮಳೆ ಬರ್ತಿದ್ರು, ನಮ್ಗೆ ಒಳಗಡೆ ಕುತ್ಕೊಂಡು ಆ ಮ್ಯೂಸಿಕ್ ಆ್ಯಂಡ್ ಫುಡ್ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ದಿಸ್ ಇಸ್ ಹೌ ವಿ ಎಂಡೆಡ್ ಆರ್ ಡೇ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. And please like, share, comment and subscribe.